ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲೀಸ್ಫುರತ್ತಾರಾನಾಯಕಶೇಖರಾಂ ಸ್ಮಿತಮುಖೀಮಾಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಈ ಸಂಚಿಕೆಯಲ್ಲಿ 158ನೇ ಶ್ಲೋಕ. ಛಂದಸ್ಸಾರ ಶಾಸ್ತ್ರಸಾರ ಮಂತ್ರಸಾರ ತಲೋದರಿ ಉದಾರ ಕೀರ್ತಿರುದ್ಧಾಮ ವೈಭವ ವರ್ಣರೂಪಿಣಿ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಛಂದಸ್ಸಾರ. ಛಂದಸ್ಸಾರ ಅಂದರೆ ಅರ್ಥ ಛಂದಸ್ಸಿನ ಸಾರವಾಗಿರುವವಳು. ವೇದ, ಗಾಯತ್ರಿ ಮಂತ್ರ ಹಾಗೂ ಛಂದಶಾಸ್ತ್ರ ಇವುಗಳೆಲ್ಲದರ ಸಾರವಾಗಿರುವವಳು ಈ ಮಾತೆ ಅಂತ ಈ ನಾಮ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಕಾವ್ಯದಲ್ಲಿ ಅಥವಾ ಗ್ರಂಥದಲ್ಲಿ ಯಾವ ರೀತಿಯ ಛಂದಸ್ಸೇ ಇರಲಿ, ಆ ಛಂದಸ್ಸುಗಳಿಗೆಲ್ಲ ಈ ಮಾತೆಯೇ ಸಾರ. ಇಲ್ಲಿ ಛಂದಸ್ಸು ಅಂತಂದರೆ ಕಾವ್ಯವನ್ನು, ಮಂತ್ರವನ್ನು ರಚನೆ ಮಾಡುವಂಥ ಕ್ರಮ. ಅದಕ್ಕೆಲ್ಲ ಈ ತಾಯಿಯೇ ಸಾರವಾದ್ದರಿಂದ, ಅವಳೇ ಮೂಲಶಕ್ತಿಯಾದ್ದರಿಂದ ಛಂದಸ್ಸಾರ ಅಂತ ವಾಗ್ದೇವಿಯರು ಸ್ತುತಿ ಮಾಡ್ತಾ ಇದ್ದಾರೆ. ಮುಂದಿನ ನಾಮ ಶಾಸ್ತ್ರಸಾರ. ಶಾಸ್ತ್ರಗಳ ಸಾರವಾಗಿರುವವಳು ಅಂತ ಇದರ ಅರ್ಥ. ಶಾಸ್ತ್ರ ಅಂತಂದರೆ ವೇದ, ಉಪನಿಷತ್ತು, ಭಗವದ್ಗೀತೆ, ಮಹಾಭಾರತ, ಬ್ರಹ್ಮಸೂತ್ರ ಮತ್ತು ಪುರಾಣಾದಿಗಳು ಇತ್ಯಾದಿ ಎಲ್ಲ ಗ್ರಂಥಗಳು ಯಾವುದು ಭಗವದ್ ಮಾರ್ಗವನ್ನು ಬೋಧಿಸುತ್ತದೋ ಅದೆಲ್ಲವೂ ಕೂಡ ಶಾಸ್ತ್ರಗಳು ಅಂತ ಹೇಳಲ್ಪಡ್ತವೆ. ಜೊತೆಗೆ ಈ ಶಾಸ್ತ್ರಗಳಲ್ಲಿ ಈ ಜಗತ್ತಿಗೆ ಸಂಬಂಧಿಸಿದಂಥ ಅನೇಕ ನಿಯಮಾವಳಿಗಳು, ಆರೋಗ್ಯ, ಔಷಧ, ರಾಜನೀತಿ, ದಂಡನೀತಿ, ಜ್ಯೋತಿಷ್ಯ ಇವೆಲ್ಲವೂ ಇರ್ತವೆ. ಈ ಎಲ್ಲದರ ಸ್ವರೂಪವೂ ಕೂಡ ಶ್ರೀಮಾತೆಯೇ. ಆದ್ದರಿಂದ ಸಕಲ ಶಾಸ್ತ್ರದ ಸಾರವೇ ಇವಳು ಅಂತ ಶಾಸ್ತ್ರಸಾರ ಅಂತ ವಾಗ್ದೇವಿಯರಿಂದ ಸ್ತುತಿ. ಮುಂದಿನ ನಾಮ ಮಂತ್ರಸಾರ. ಎಲ್ಲ ಮಂತ್ರಗಳ ಸಾರವಾಗಿರುವವಳು ಅಂತ ಇದರ ಅರ್ಥ. ವೇದ ಮಂತ್ರಗಳು ಯಾವ್ಯಾವುದಿದೆಯೋ ಆ ಎಲ್ಲ ಮಂತ್ರಗಳ ಸಾರರೂಪ ಈ ಮಾತೆ. ಹಾಗೆ ತಂತ್ರವಿದ್ಯೆಯನ್ನು ಪ್ರತಿಪಾದಿಸುವ ಬೇರೆ ಬೇರೆ ಮಂತ್ರಗಳ ಸಾರವೂ ಕೂಡ ಇವಳೆ. ಒಟ್ಟಿನಲ್ಲಿ ಸಪ್ತಕೋಟಿ ಮಹಾಮಂತ್ರಗಳಿವೆ ಅಂತ ಜ್ಞಾನಿಗಳು ಹೇಳುವಂಥದ್ದು. ಆ ಎಲ್ಲ ಸಪ್ತಕೋಟಿ ಮಹಾಮಂತ್ರಗಳ ಪ್ರಕಟ ರೂಪ ಮತ್ತು ಮಂತ್ರದೊಳಗಿನ ಅಪ್ರಕಟ ರೂಪ, ಮಂತ್ರದೊಳಗಿನ ಶಕ್ತಿ, ಈ ಎರಡೂ ಕೂಡ ಆ ದೇವಿಯೇ. ಆದ್ದರಿಂದ ಅವಳಿಗೆ ಮಂತ್ರಸಾರ ಅನ್ನುವಂಥ ನಾಮ. ಮುಂದಿನ ನಾಮ ತಲೋದರಿ. ತಲೋದರಿ ಅಂತಂದರೆ ಕೃಶವಾದ ನಡುವುಳ್ಳವಳು. ತಲ ಅಂತಂದರೆ ಅಂಗೈ, ಅಂಗೈಯಗಲದ ನಡುವುಳ್ಳವಳು ಅಂತ ಅರ್ಥ. ಯಾವಾಗಲೂ ಈ ಕವಿಗಳು ಸ್ತ್ರೀಯರನ್ನು ವರ್ಣನೆ ಮಾಡುವಾಗ ನಡುವನ್ನು ಬಡ ನಡು, ಕೃಶವಾಗಿದೆ ಇವಳ ನಡು ಅಂತ ವರ್ಣಿಸ್ತಾರೆ ಅಲ್ವಾ. ಅತ್ಯಂತ ಸುಂದರವಾದ ಈ ಜಗನ್ಮೋಹಿನಿಯ ರೂಪವಾದ ಶ್ರೀಮಾತೆಯನ್ನು ಕೂಡ ಇದೇ ರೀತಿ ವರ್ಣನೆ ಮಾಡ್ತಾ ಇದ್ದಾರೆ. ಹಾಗೆ ಲೋಕಗಳನ್ನು ಕೂಡ ತನ್ನ ಅಂಗೈ ಅಗಲದ ಉದರದಲ್ಲಿಟ್ಟುಕೊಂಡವಳು ಅಂತ ಇದರ ಅರ್ಥ ಆಗ್ತದೆ. ಲೋಕಗಳೇ ಅವಳ ನಡುವಿನಲ್ಲಿ ಸ್ಥಿತವಾಗಿದೆ ಅಂತ ನಿಜವಾಗಿ ಈ ತಲೋದರಿ ಅನ್ನುವಂಥ ನಾಮದ ಅರ್ಥ. ಮುಂದಿನ ನಾಮ ಉದಾರವಾದ ಕೀರ್ತಿಯುಳ್ಳವಳು ಅಥವಾ ಮಹತ್ತರವಾದ ಕೀರ್ತಿಯುಳ್ಳವಳು ಅನ್ನೋದಾಗಿ ಹೇಳುವಂಥ ನಾಮ ಅದು ಉದಾರ ಕೀರ್ತಿ ಅಂತ. ದೇವಿಯ ಉಪಾಸಕರು ಅವಳ ಉಪಾಸನೆಯಿಂದ ಶೀಘ್ರವಾಗಿ ಕೀರ್ತಿಯನ್ನು ಪಡೆಯುವಂತೆ ಮಾಡುವವಳು ಈ ಉದಾರ ಕೀರ್ತಿ ಶ್ರೀಮಾತೆ. ಎಷ್ಟೇ ಅಪಕೀರ್ತಿ ತನ್ನ ಉಪಾಸಕನಿಗೆ ಬಂದರೂ ಕೂಡ ಎದೆಗೆಡದೆ ಎಡಬಿಡದೆ ಈ ತಾಯಿಯ ಆರಾಧನೆಯನ್ನು ಅವನು ಮಾಡ್ತಾ ಬಂದಾಗ ಆ ಅಪಕೀರ್ತಿ, ಅಪಯಶಸ್ಸು ಎಲ್ಲವನ್ನು ಮೆಟ್ಟಿ ನಿಂತು ಯಶಸ್ಸು ಮತ್ತು ಕೀರ್ತಿಯನ್ನು ಸಂಪಾದಿಸ್ತಾನೆ. ಇದೆಲ್ಲ ಸಾಧ್ಯವಾಗುವುದು ಈ ಶ್ರೀಮಾತೆಯ ಕೃಪೆಯಿಂದಲೇ. ಎಲ್ಲೆಲ್ಲೂ ಶಾಸ್ತ್ರದಲ್ಲಿ ಪ್ರತಿಪಾದಿತವಾದ ದೇವಿಯ ಮಹತ್ತರ ಕೀರ್ತಿಯ ಮಹತ್ವವನ್ನು ಕೇಳಿ ತಿಳಿದು ತನ್ನ ಮನಸ್ಸಿನಲ್ಲಿ ಆ ಭಾವದ ಅಂತರಾತ್ಮವನ್ನು ಗ್ರಹಿಸಿಕೊಂಡು ಆರಾಧನೆ ಮಾಡೋದ್ರಿಂದ ಈ ಉಪಾಸಕನಿಗೆ ಅಥವಾ ಭಕ್ತನಿಗೆ ಸೋಲಿಲ್ಲದ ಯಶಸ್ಸು ಮತ್ತು ಕೀರ್ತಿಯನ್ನು ದಯಪಾಲಿಸುವ ಮಾತೆ ಅಂತ ಈ ಉದಾರ ಕೀರ್ತಿ ಅನ್ನುವಂಥ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಉದ್ಧಾಮ ವೈಭವ. ಮೇರೆ ಇಲ್ಲದ ವೈಭವವುಳ್ಳವಳು ಅಂತ ಈ ನಾಮದ ಅರ್ಥ. ಈ ತಾಯಿಯ ಮಹಾತ್ಮೆಗೆ ಮಿತಿಯೇ ಇಲ್ಲ, ಯಾವ ಮೇರೆಯೂ ಇಲ್ಲದ್ದರಿಂದ ಅವಳು ಉದ್ಧಾಮ ವೈಭವಳು ಅಂತ ಈ ನಾಮ ಹೇಳ್ತಾ ಇದೆ.
ಅವಳ ವೈಭವ, ಸಂಪತ್ತು, ವಿದ್ಯೆ, ಶಕ್ತಿ, ಐಶ್ವರ್ಯ, ಆನಂದ, ಅದರ ಪಾರ ಅಥವಾ ಅದರ ಗಡಿ ಎಷ್ಟು, ಎಲ್ಲಿ ತನಕ ಅಂತ ಈವರೆಗೆ ಯಾರೂ ತಿಳ್ಕೊಳ್ಳೋಕ್ಕಾಗಿಲ್ಲ. ಎಷ್ಟು ಭಕ್ತರಿಗೆ ಯಾವ ಯಾವ ಯುಗದಿಂದ ಯಾವ ಯಾವ ರೀತಿ ಸಂಪತ್ತು, ಕೀರ್ತಿ, ಯಶಸ್ಸು ಇವುಗಳನ್ನು ಅನುಗ್ರಹಿಸಿದಾಳೋ ಲೆಕ್ಕವೇ ಇಲ್ಲ. ಆದರೂ ಕೂಡ ಈ ಮಾತೆಯ ಅಕ್ಷಯ ಭಂಡಾರದ ವೈಭವ ಒಂದಿನಿತೂ ಕಡಿಮೆ ಆಗಲಿಲ್ಲ. ಹಾಗಾಗಿ ತನ್ನ ಅಂತರಂಗ ಭಕ್ತರಿಗೆ ಯಾವಾಗಲೂ ತನ್ನ ಉದ್ಧಾಮ ಮಹಿಮೆಯನ್ನು ಆಗಾಗ ತೋರಿಸುತ್ತಲೇ ಇರ್ತಾಳೆ ಅನ್ನೋದಾಗಿ ಈ ನಾಮ ಹೇಳ್ತಾ ಇದೆ. ಅಂದರೆ ಭಕ್ತರ ಪ್ರೀತಿಯ ಹೃದಯಕ್ಕೆ ತಾನು ಒಲಿದು ತನ್ನ ಅಕ್ಷಯ ಮಹಿಮೆಗಳನ್ನು ಈ ಮಾತೆ ತೋರಿಸ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ವರ್ಣರೂಪಿಣಿ ಅಂತ ಮುಂದಿನ ನಾಮ. ಇದಕ್ಕೆ ಒಂದರ್ಥ ಅಕ್ಷರ ಸ್ವರೂಪಿಣಿ ಅಂತ, ಇನ್ನೊಂದರ್ಥ ಎಲ್ಲ ಬಣ್ಣಗಳ ಸ್ವರೂಪಿಯೂ ಹೌದು ಅಂತ, ಇನ್ನೊಂದರ್ಥ ಎಲ್ಲ ಕುಲ, ಜಾತಿ, ಎಲ್ಲ ಜೀವಕೋಟಿಗಳ ಒಳ ಸ್ವರೂಪ ಅಂತ ಇನ್ನೊಂದರ್ಥ. ಒಟ್ಟಿನಲ್ಲಿ ಎಲ್ಲ ಅಕ್ಷರಗಳ ಮೂಲಕವಾಗಿ ತೋರಿಕೊಳ್ಳುವಂತಹ ಈ ಸರ್ವ ವಾಂಗ್ಮಯದ ಒಳ ಚೈತನ್ಯ ಈ ದೇವಿಯೇ. ಅದು ಸ್ತೋತ್ರ, ಮಂತ್ರ, ಗೀತ, ಭಜನೆ, ಹಾಡು, ಪ್ರವಚನ, ವ್ಯಾಖ್ಯಾನ ಏನೇ ಇರಲಿ ಅದರೆಲ್ಲದರ ಒಳಸ್ವರೂಪ, ಒಳಚೇತನ ಈ ಮಾತೆಯೇ ಅಂತ ಒಂದರ್ಥ. ಯೋಗಿಗಳಿಗೆ ತಮ್ಮ ಧ್ಯಾನದಲ್ಲಿ, ಅವರ ಹೃದಯಾಕಾಶದಲ್ಲಿ ಈ ಬ್ರಹ್ಮ ತೇಜಸ್ಸಿನಿಂದ ಅರಳಿಕೊಳ್ಳುವಂತಹ ವರ್ಣಗಳು ಕೆಲವಿವೆ ಅಂತ ಯೋಗಿಗಳು ಹೇಳ್ತಾರೆ. ಸ್ಫಟಿಕ ವರ್ಣ, ನಕ್ಷತ್ರ ವರ್ಣ, ದೀಪದ ವರ್ಣ, ಸುವರ್ಣವರ್ಣ ಇತ್ಯಾದಿ. ಈ ಎಲ್ಲ ರೀತಿಯ ವರ್ಣಗಳೂ ಕೂಡ ಅವಳೇ ಅಂತ ಅರ್ಥ. ಜೊತೆಗೆ ಬಣ್ಣ, ನಮ್ಮ ಕಣ್ಣಿಗೆ ಬಣ್ಣ ಬಣ್ಣದ ವಿವಿಧ ವಸ್ತುಗಳು ಕಂಡು ಬರ್ತವೆ ಅಲ್ವಾ, ಆ ಎಲ್ಲ ಬಣ್ಣದ ಮೂಲ ಸ್ವರೂಪವು ಅವಳೇ ಅಂತಲೂ ಅರ್ಥ. ಮತ್ತೆ ಕುಲ, ಜಾತಿ ಸ್ವರೂಪಳು ಇವಳು ಹೌದು ಅಂತ ಈ ವರ್ಣ ಅನ್ನೋದನ್ನ ನೋಡೋದಾದ್ರೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಅಲ್ವಾ, ಆ ರೀತಿ 4 ವರ್ಣಾಶ್ರಮಗಳಲ್ಲೂ ಇರುವವಳು ಈ ದೇವಿಯೇ. 4 ವರ್ಣಾಶ್ರಮಗಳನ್ನು ಸೃಷ್ಟಿ ಮಾಡಿದ್ದು ಕೂಡ ಈ ದೇವಿಯೇ ಅಂತ ಈ ನಾಮ ಹೇಳ್ತಾ ಇದೆ. ಒಟ್ಟಿನಲ್ಲಿ ಹೇಳೋದಾದ್ರೆ, ದೇಹದ ಬಣ್ಣ ಯಾವುದೇ ಇರಲಿ, ಮನಸ್ಸಿನ ಗುಣದ ಬಣ್ಣ ಯಾವುದೇ ಇರಲಿ, ಒಳಗಿನ ಅಂತರಾತ್ಮ ಮಾತ್ರ ಈ ಮಾತ್ರ ಸ್ವರೂಪವೇ ಅನ್ನೋದನ್ನು ಈ ನಾಮ ಹೇಳ್ತಾ ಇದೆ. ಅಂದರೆ ನಾವೆಲ್ಲರೂ ಒಂದೇ ಒಳ ಚೈತನ್ಯದಿಂದ ಬಂದವರು. ಹಾಗಾಗಿ ನಾವು ಮಾಡುವಂಥ ಭೇದ ಭಾವ ಇದೆಯಲ್ಲ, ಇದೇ ನಮ್ಮನ್ನು ಪಾಪ ಪುಣ್ಯ ಅನ್ನುವಂಥ ಎಲ್ಲ ರೀತಿಯ ಕರ್ಮಗಳಿಗೆ ಬಂಧಿಸ್ತದೆ. ಒಂದೇ ಒಳ ಚೈತನ್ಯದಿಂದ ಹುಟ್ಟಿದಂಥ ಸಹೋದರ ಸಹೋದರಿಯರು ನಾವು ಈ ಮನುಷ್ಯ ಕುಲವನ್ನು ಹೇಳೋದಾದರೆ, ಅವರ ಬಣ್ಣವನ್ನು ನೋಡಿಯೋ, ಅವರ ಗುಣವನ್ನು ನೋಡಿಯೋ, ಅವರ ಜಾತಿಯನ್ನು ನೋಡಿಯೋ ಭೇದ ಮಾಡ್ತಾ ಇರ್ತೀವಲ್ಲ, ಅದರನ್ನು ಮಾಡಬಾರ್ದು. ಮತ್ತೊಬ್ಬರ ಮನಸ್ಸಿಗೆ ನೋವಾಗುವಂಗೆ ನಾವು ನಡ್ಕೋಬಾರ್ದು ಅನ್ನೋ ಎಚ್ಚರಿಕೆಯನ್ನು ಈ ನಾಮ ಕೊಡ್ತಾ ಇದೆ. ಇದನ್ನು ಗಮನಿಸಿಕೊಳ್ಬೇಕು. 159ನೇ ಶ್ಲೋಕ. ಜನ್ಮ ಮೃತ್ಯುಜರ ತಪ್ತ ಜನ ವಿಶ್ರಾಂತಿದಾಯಿನಿ ಸರ್ವೋಪನಿಷದುದ್ಗುಷ್ಟ ಶಾಂತ್ಯತೀತ ಕಲಾತ್ಮಿಕ. ಇದರಲ್ಲಿ ಮೊದಲನೇ ನಾಮ ಜನ್ಮ ಮೃತ್ಯುಜರ ತಪ್ತ ಜನ ವಿಶ್ರಾಂತಿದಾಯಿನಿ. ಇಡೀ ಒಂದು ಸಾಲು ಒಂದು ನಾಮ. ಇದರ ಅರ್ಥ ಏನು ಅಂದರೆ, ಹುಟ್ಟು ಸಾವು ಮುಪ್ಪುಗಳಿಂದ ನೊಂದ ಜನರಿಗೆ ವಿಶ್ರಾಂತಿಯನ್ನೀಯುವವಳು ಅಂತ. ಜನನ ದುಃಖ, ಮರಣ ದುಃಖ ಮತ್ತು ಮುಪ್ಪಿನ ದುಃಖ, ಇವು 3 ಮನುಷ್ಯನಿಗೆ ದಾರುಣ ದುಃಖಗಳು. ಈ ಎಲ್ಲ ದುಃಖಗಳಿಂದ ಬಿಡಿಸುವವಳು ಅಂತ ಈ ನಾಮ ಹೇಳ್ತಾ ಇದೆ. ಈ 3 ತರಹದ ದುಃಖದಿಂದ ಬೆಂದು ಹೋಗುವಂಥ ಜನರಿಗೆ ಆತ್ಮ ಸುಖದ ವಿಶ್ರಾಂತಿಯನ್ನು ಇವಳು ನೀಡುವವಳಾದ್ದರಿಂದ ಇವಳು ವಿಶ್ರಾಂತಿದಾಯಿನಿ. ತಾಯಿಯ ಗರ್ಭದಲ್ಲಿರುವಾಗ ಶಿಶುವಿಗೆ ಬಹಳ ಕ್ಲೇಶವಾಗುತ್ತೆ ಅಂತ ಶಾಸ್ತ್ರಗಳು ಹೇಳ್ತವೆ. ಶಿಶು ತನ್ನ ಗರ್ಭದಲ್ಲಿರುವಾಗ ತಾಯಿ ಅನುಭವಿಸುವ ಬಗೆ ಬಗೆಯ ಕ್ಲೇಶಗಳು, ದೈಹಿಕ ಮತ್ತು ಮಾನಸಿಕ, ಈ 2 ಬಗೆಯ ಕ್ಲೇಶಗಳಂತೂ ತಾಯಿಯಾದವರಿಗೆ ಗೊತ್ತೇ ಇರ್ತದೆ. ಶಿಶು ಜನನ ಕಾಲದ ಭಯ, ಆತಂಕ, ನೋವು, ಶಿಶು ಜನಿಸಿದ ಮೇಲೆ ಆ ತಾಯಿ ತಾನು ಅನುಭವಿಸುವ ಪಾಡು, ಜೊತೆಗೆ ಜನಿಸಿದ ಶಿಶುವನ್ನು ಸರಿಯಾಗಿ ಲಾಲನೆ ಪಾಲನೆ ಮಾಡುವಂಥ ಜವಾಬ್ದಾರಿ, ಸಾಮಾನ್ಯವಾಗಿ ಇಷ್ಟೆಲ್ಲ ಸಂಗತಿಗಳನ್ನು ಈ ಜನನ ಪ್ರಕ್ರಿಯೆ ಒಳಗೊಂಡಿರ್ತದೆ. ಇದೆಲ್ಲವೂ ಕೂಡ ಜನನ ದುಃಖ. ಈ ಜನನದ ಕೊನೆಯೇ ಮರಣ. ಇದು ಇನ್ನೂ ಕಷ್ಟ, ಕ್ಲೇಶ ಅಂತ ಶಾಸ್ತ್ರ ಹೇಳುವಂಥದ್ದು. ಈ ಜನನ ಮರಣದ ಮಧ್ಯೆ ಎರಗುವಂಥದ್ದು ಮುಪ್ಪು ಅಥವಾ ವೃದ್ಧಾಪ್ಯ. ಈ ವೃದ್ಧಾಪ್ಯದ ಅವಸ್ಥೆ ಅಂತೂ ಯಾರಿಗೂ ಬೇಡ. ಈ ಸಂಕಟವನ್ನು
ಹೇಳೋದಾದರೆ ದೇಹ ಕುಗ್ಗುತ್ತೆ, ದೇಹದ ಬಲ ಕಡಿಮೆ ಆಗುತ್ತೆ, ಶರೀರ ಬ್ಯಾಲೆನ್ಸ್ ಇರೋದಿಲ್ಲ, ಜಾರುತ್ತೆ, ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ, ಹಲ್ಲು ಉದುರೋಗುತ್ತೆ, ಬಾಯಿ ರುಚಿ ಹೆಚ್ಚಾಗುತ್ತೆ, ಮಾತನಾಡೋ ಚಪಲ ಹೆಚ್ಚಾಗುತ್ತೆ. ಯಾರೂ ಅಷ್ಟಾಗಿ ಇವರ ಮಾತನ್ನು ಮನೆಯವರು ಲಕ್ಷಿಸೋದಿಲ್ಲ. ಯಾಕೆ ಅಂತಂದರೆ ಈ ವೃದ್ಧಾಪ್ಯದಲ್ಲಿ ಬಹಳಷ್ಟು ಜನರಿಗೆ ಅವರ ಮನಸ್ಸಿನ ಮೇಲೆ ಹಿಡಿತ ಇರೋದಿಲ್ಲ. ಹಾಗಾಗಿ ಮನೆಯವರು ಇವರನ್ನು ಅಷ್ಟಾಗಿ ಲಕ್ಷಿಸಲ್ಲ. ಈ ರೀತಿ ಪಾಡು ವೈರಿಗಳಿಗೂ ಬೇಡ ಅಂತ ಆಗ ಅನ್ನಿಸ್ತಾ ಇರ್ತದೆ. ಈ ರೀತಿ ಎಲ್ಲ ಈ ವೃದ್ಧಾಪ್ಯದ ದುಃಖಗಳು ಮನುಷ್ಯನನ್ನು ಕಾಡ್ತವಲ್ಲ, ಇದಕ್ಕೆಲ್ಲ ಒಂದೇ ಒಂದು ಔಷಧಿ ಅಂತಂದರೆ ಈ ಜಗನ್ಮಾತೆಯ ಸ್ಮರಣೆ ಅಥವಾ ಭಗವತ್ ತತ್ವದ ಸ್ಮರಣೆ. ಅದನ್ನೇ ಕೃಷ್ಣ ಹೇಳ್ತಾನಲ್ಲ, ಮರಣಕಾಲದ ಸ್ಮರಣೆಯನ್ನು ಮಾಡು ಅಂತ. ಎಷ್ಟು ಜಾಣತನದ ಮಾತು ಅದು ಅಂತಂದರೆ, ಮರಣಕಾಲದಲ್ಲಿ ನಾವು ಭಗವತ್ ಸ್ಮರಣೆಯನ್ನು ಸುಮ್ಮನೆ ಮಾಡಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಇಡೀ ಜೀವನದ ತುಂಬ ಅದನ್ನು ನಾವು ತುಂಬ ಪ್ರೀತಿಯಿಂದ ಶ್ರದ್ಧೆಯಿಂದ ಜಪಿಸ್ತಾ ಇದ್ದಾಗ ಮಾತ್ರ ಮರಣಕಾಲದಲ್ಲೂ ನಮ್ಮ ಅಸ್ಥಿ ಮಾಂಸ ಮೂಳೆ ತನಕ ಆ ನಾಮಸ್ಮರಣೆ ಇಳಿದು ಹೋಗಿ, ಅಂದರೆ ಅಷ್ಟು ಆಳವಾಗಿ ಹುದುಗಿಕೊಂಡಿರೋದ್ರಿಂದ ಆಗ ಮರಣಕಾಲದಲ್ಲೂ ಆ ಭಗವಂತನನ್ನು ಕರೆಯುವಂತಹ ಮನಸ್ಥಿತಿ, ಆ ಮನೋಸ್ಥೈರ್ಯ ನಮಗೆ ಇರ್ತದೆ. ಹಾಗಾಗಿ ಮರಣಕಾಲದ ಸ್ಮರಣೆ ಅಂತ ಕೃಷ್ಣ ಹೇಳುವಂಥದ್ದು. ಆ ರೀತಿ ಭಗವತ್ ತತ್ವವನ್ನು ನಿತ್ಯ ಸ್ಮರಣೆ ಮಾಡ್ತಾ ಇದ್ದಾಗ ಅಷ್ಟು ತೀವ್ರತೆಯಿಂದ, ಆಗ ಅವಳು ಈ ಜನ್ಮ ಮರಣ ಮತ್ತು ವೃದ್ಧಾಪ್ಯ ಇದರೆಲ್ಲದರಿಂದ ಮನಸ್ಸಿಗೆ ಆರಾಮವನ್ನು ಕೊಡ್ತಾಳೆ, ಧೈರ್ಯವನ್ನು ಕೊಟ್ಟು ಕಾಪಾಡ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಹಾಗಾಗಿ ಆರೋಗ್ಯವಾಗಿದ್ದಾಗಲೇ, ದೃಢವಾಗಿದ್ದಾಗಲೇ ನಾವು ತುಂಬ ಶ್ರದ್ಧೆ ಪ್ರಾಮಾಣಿಕತೆಯಿಂದ ದೇವರ ನಾಮಸ್ಮರಣೆ ಜಪ ಇತ್ಯಾದಿಗಳಲ್ಲಿ ಮನೋ ನೆಮ್ಮದಿ ಕಂಡ್ಕೋಬೇಕು ಅಂತ ಈ ನಾಮ ಹೇಳ್ತಾ ಇದೆ. ಹಾಗಿದ್ದಾಗ ಮಾತ್ರ ವೃದ್ಧಾಪ್ಯದ ನಮ್ಮ ಜೀವನಾವಧಿಯನ್ನು ಕೂಡ ನಾವು ಶಾಂತಿಯಿಂದ ಕಳಿಬಹುದು, ಇತರರನ್ನು ಶಾಂತಿಯಲ್ಲಿ ಇಡಬಹುದು. ಇದನ್ನು ನಾವು ಗಮನಿಸಿಕೊಳ್ಳಲೇಬೇಕು. ಯಾಕೆಂದರೆ ನಮ್ಮ ಮನಃಶುದ್ಧಿ ಆದಂತೂ ನಮಗೂ ಶಾಂತಿ ಇಲ್ಲ, ಇತರರಿಗೂ ಶಾಂತಿ ಇಲ್ಲ. ಇದನ್ನು ನಾವು ನಿಜವಾಗಿ ಯೋಚನೆ ಮಾಡಬೇಕು. ಹಾಗಾಗಿ ಶಂಕರಾಚಾರ್ಯರಂಥವರೂ ಕೂಡ ಭಜಗೋವಿಂದಂನಲ್ಲಿ ಇದನ್ನೇ ಹೇಳ್ತಾರೆ, ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತಿ ಡುಕುರುನ್ ಕರುಣೆ ಅಂತ. ಈ ರೀತಿ ನಮ್ಮ ಮನೋಸ್ಥೈರ್ಯ, ಆತ್ಮವಿಶ್ವಾಸ ಮತ್ತು ತಕ್ಕ ಮಟ್ಟಿಗೆ ಆರೋಗ್ಯವನ್ನೆಲ್ಲ ಕೊಟ್ಟು ಅನುಗ್ರಹಿಸುವಂತಹ ಈ ಭಗವತ್ ಸ್ಮರಣೆ ಮನುಷ್ಯನಿಗೆ ಎಷ್ಟು ಅವಶ್ಯ, ಅದು ಈ ಭಗವತ್ ಸ್ಮರಣೆಯಿಂದ ಮಾತ್ರ ಸಿಗ್ತದೆ ಅನ್ನುವಂಥ ವಿಷಯವನ್ನು ಈ ಜನ್ಮ ಮೃತ್ಯು ಜರಾ ತಪ್ತ ಜನ ವಿಶ್ರಾಂತಿದಾಯಿನಿ ಅನ್ನುವಂಥ ನಾಮ ಹೇಳ್ತಾ ಇದೆ. ಇದನ್ನು ಸರಿಯಾಗಿ ಯೋಚನೆ ಮಾಡಿ ತಿಳ್ಕೋಬೇಕು, ಮತ್ತು ಇದನ್ನು ಸರಿಯಾಗಿ ಪರಿಭಾವಿಸಿ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು. ಸರ್ವೋಪನಿಷದುದ್ಗುಷ್ಟ ಅಂತ ಮುಂದಿನ ನಾಮ ಇದೆ. ಎಲ್ಲ ಉಪನಿಷತ್ಗಳಿಂದಲೂ ಉದ್ಘೋಷಿಸಲ್ಪಟ್ಟವಳು ಅಂತ ಈ ನಾಮದ ಅರ್ಥ ಇದೆ. ಎಲ್ಲ ಉಪನಿಷತ್ಗಳೂ ಕೂಡ ಅಂತಿಮವಾಗಿ ಆತ್ಮತತ್ವವನ್ನೇ ಸಾರುವಂಥದ್ದು. ಆತ್ಮತತ್ವವೇ ಈ ಉಪನಿಷತ್ತುಗಳ ಮುಖ್ಯವಾದಂಥ ವಿಷಯ. ಈ ದೇವಿ ಆತ್ಮತತ್ವಕ್ಕಿಂತ ಬೇರೆಯಲ್ಲ. ಹಾಗಾಗಿ ಎಲ್ಲ ಉಪನಿಷತ್ಗಳು ಕೂಡ ಅಂತಿಮ ಸತ್ಯವಾದ ಈ ದೇವಿಯನ್ನೇ ಏಕಕಂಠದಿಂದ ಉದ್ಘೋಷಿಸುತ್ತಿವೆ ಅಂತ ಈ ನಾಮ ಹೇಳ್ತಾ ಇದೆ. ಆತ್ಮತತ್ವವನ್ನು ಅರಿಯಲಿಕ್ಕೆ ದಾರಿಯನ್ನು ಈ ಉಪನಿಷತ್ತುಗಳು ಬೋಧಿಸಿ, ಈಗ ಕೇವಲ ಜೀವದ ಸ್ಥಿತಿ ಅಥವಾ ದೇಹಾತ್ಮ ಭಾವದಲ್ಲಿ ನಿರತರಾಗಿರುವಂಥ ಮನುಷ್ಯರನ್ನು ಮುಂದೆ ಸಾಧಕರನ್ನಾಗಿಸಿ ಜೀವಾತ್ಮೈಕ್ಯ ಸ್ವರೂಪವನ್ನು ಹೊಂದುವುದರಲ್ಲಿ ಸಹಾಯಕವಾದ ಮಾರ್ಗದರ್ಶನವನ್ನು ಈ ಉಪನಿಷತ್ತುಗಳು ಮಾಡ್ತವೆ. ಕೊನೆಗೆ ಇದು ಅಂದರೆ ಈ ಮಾರ್ಗದರ್ಶನ ಆ ಸಾಧಕನಿಗೆ ತನ್ನ ನಿಜ ಸ್ವರೂಪವನ್ನು ಹೊಂದಿ ಮುಕ್ತಿ ಪಡೀಲಿಕ್ಕೆ ಬೇಕಾದಂತಹ ಜ್ಞಾನವಾದ್ದರಿಂದ ಈ ಎಲ್ಲ ಉಪನಿಷತ್ತುಗಳು ಬಗೆ ಬಗೆಯಲ್ಲಿ ಈ ಆತ್ಮಜ್ಞಾನವನ್ನೇ ಬೋಧಿಸುವ ವಿಷಯವನ್ನು ಸರ್ವೋಪನಿಷದುದ್ಗುಷ್ಟ ಅನ್ನೋ ನಾಮದಿಂದ ಈ ಉಪನಿಷತ್ತುಗಳ ಬೋಧನೆ ಎಷ್ಟು ಪರಿಣಾಮಕಾರಿ, ಎಷ್ಟು ಅತ್ಯವಶ್ಯಕವಾದದ್ದು ಮನುಷ್ಯನಿಗೆ ತನ್ನ ಜೀವನದಲ್ಲಿ ಅನ್ನೋ ಸೂಚನೆಯನ್ನು ಈ ನಾಮದಿಂದ ವಾಗ್ದೇವಿಯರು ಹೇಳ್ತಾ ಇದ್ದಾರೆ. ಶಾಂತ್ಯತೀತ ಕಲಾತ್ಮಿಕ ಅಂತ ಮುಂದಿನ ನಾಮ. ಶಾಂತ್ಯತೀತವೆಂಬ ಕಲೆಯಾಗಿರುವಳು ಅಂತ ಈ ನಾಮದ ಅರ್ಥ. ಇದು
ಜೀವ ಮತ್ತು ಆತ್ಮದ ಸ್ಥಿತಿಯ ಏಕತೆಯನ್ನು ಹೇಳುವಂಥ ನಾಮ, ಜೊತೆಗೆ ನಮ್ಮೊಳಗಿನ ಆನಂದವನ್ನು ಹೆಚ್ಚಿಸುವಂಥ ನಾಮ. ಅಂದರೆ ಅಧ್ಯಾತ್ಮ ಸಾಧಕ ತನ್ನ ಸಾಧನಾಂತ್ಯದಲ್ಲಿ ಪಡೆದುಕೊಳ್ಳುವ ಜೀವಾತ್ಮೈಕ್ಯ ಸ್ಥಿತಿ ಅಂತ ಹೇಳ್ತೀವಲ್ಲ, ಪರಬ್ರಹ್ಮ ಸ್ವರೂಪ ಅಂತ ಹೇಳ್ತೀವಲ್ಲ, ಅದನ್ನೇ ಶಾಂತ್ಯತೀತ ಕಲಾ ಅಂತ ಕರೀತಾರೆ. ಹಾಗಾಗಿ ಈ ನಾಮ ಬಂದಿದೆ. ಅಂತಿಮವಾಗಿ ಪ್ರತಿ ಮನುಷ್ಯನೂ ಕೂಡ ಪಡೆದುಕೊಳ್ಳಲೇಬೇಕಾದಂಥ ಸ್ಥಿತಿ ಇದು. ಅಂದರೆ ಶಾಂತಿಗೂ ಅತೀತವಾದ ಆನಂದದ ಮುಕ್ತ ಸ್ಥಿತಿಯನ್ನು ಇಲ್ಲಿ ಶಾಂತ್ಯತೀತ ಕಲಾತ್ಮಿಕ ಅಂತ ಈ ವಾಗ್ದೇವಿಯರು ಸ್ತುತಿ ಮಾಡ್ತಾ ಇದ್ದಾರೆ. ಅದೇ ಆನಂದದ ಸ್ಥಿತಿಯಲ್ಲಿ ನಿಂತೇ ವಾಗ್ದೇವಿಯರು ಈ ನಾಮವನ್ನು ಹೇಳ್ತಾ ಇದ್ದಾರೆ. ನಮಗೂ ಕೂಡ ಪ್ರಯತ್ನ ಮಾಡಿದರೆ ಈ ಆನಂದವನ್ನು ಈ ಮಾತೆಯಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಒಳಸೂಚನೆ ಈ ನಾಮದ್ದು. 160ನೇ ಶ್ಲೋಕ. ಗಂಭೀರ ಗಗನಾಂತಸ್ಥ ಗರ್ವಿತ ಗಾನಲೋಲುಪ ಕಲ್ಪನಾರಹಿತ ಕಾಷ್ಟ ಕಾಂತ ಕಾಂತಾರ್ಧ ವಿಗ್ರಹ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಗಂಭೀರ. ಇದರ ಅರ್ಥ ನಮಗೆ ಗೊತ್ತೇ ಇದೆ, ಗಂಭೀರ ಸ್ವರೂಪಳು ಅಂತ, ಆಳವಾಗಿರುವವಳು. ಸುಮ್ಮನೆ ಮುಖ ನೋಡಿ ಅವಳು ಹೇಗಿದ್ದಾಳೆ ಅಂತ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ನಾಮ ಹೇಳ್ತಾ ಇದೆ. ಗಂಭೀರ ಸ್ವರೂಪವನ್ನು ಹೇಳಬೇಕಾದ್ರೆ ಒಂದು ಮಹಾಸಾಗರದ ಉದಾಹರಣೆ ಕೊಡ್ಬೋದು. ಈ ಸಾಗರದ ಆಳದಲ್ಲಿ ಏನೇನೇನೆಲ್ಲ ಇರ್ತದೆ ಅಂತ ನಮಗೆ ಗೊತ್ತೇ ಇದೆ ಅಲ್ವಾ. ಆದರೂ ಮೇಲ್ಗಡೆ ನೀರಿನ ಅಲೆ, ಆ ಅಲೆಯ ರುದ್ರಘೋಷ ಮಾತ್ರ ನಮಗೆ ಕಂಡು ಬರ್ತದೆ ಅಲ್ವಾ. ಒಳಗಿನ ಆ ಸ್ಥಿತಿಯನ್ನು ನಾವು ಸಮುದ್ರದ ಆಳ ಅಂತ ಕರಿತೇವೆ. ಎಷ್ಟು ಗಂಭೀರವಾಗಿದೆ ಈ ಸಮುದ್ರ ಅಂತ ಹೇಳ್ತೀವಲ್ವ. ಅದೇ ರೀತಿ ಈ ಮಾತೆಯೂ ಕೂಡ ಸುಮ್ಮನೆ ನೋಡಲಿಕ್ಕೆ ಏನೂ ಗೊತ್ತಾಗಲ್ಲ, ಗಂಭೀರ ಸ್ವರೂಪಳು. ಆಳಕ್ಕೆ ಇಳಿದಂತೆಲ್ಲ, ನಮ್ಮ ಧ್ಯಾನದಲ್ಲಿ ನಾವು ಆಳಕ್ಕೆ ಇಳಿದಂತೆಲ್ಲ ಆ ಮಾತೆಯು ನಮ್ಮಲ್ಲಿ ಆಂತರಂಗಿಕವಾಗಿ ತುಂಬುವ ಶಾಂತಿಯನ್ನು ನಾವು ಅನುಭವಿಸ್ತಾ ಹೋಗ್ತೇವೆ. ಇದೆಲ್ಲ ಮೇಲಿನಿಂದ ಗೊತ್ತಾಗಲ್ಲ ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಗಗನಾಂತಸ್ಥ ಅಂತ. ಗಗನದ ಮಧ್ಯದಲ್ಲಿ ಇರುವವಳು ಅಂತ. ಆಕಾಶದಂತೆ ಈ ಜಗತ್ತಿನ ಬ್ರಹ್ಮಾಂಡದ ಒಳಗೂ ಹೊರಗೂ ವ್ಯಾಪಿಸಿರುವವಳು ಅಂತ ಇದರ ಅರ್ಥ. ಆಕಾಶ ಅಂತಂದರೆ ಖಾಲಿ ಜಾಗ. ಈ ಖಾಲಿ ಜಾಗ ನಮ್ಮೊಳಗೂ ಇದೆ, ಹೊರಗೂ ಇದೆ. ಹಾಗಾಗಿ ಈ ಒಳಗೂ ಹೊರಗೂ ಎಲ್ಲೆಲ್ಲೂ ನೆಲೆಸಿರುವಂಥ ದೇವಿ ಅಂದರೆ ನಿರ್ಲೇಪ ಭಾವದಿಂದ ಹೇಗೆ ಆಕಾಶಕ್ಕೆ ಯಾವ ಅಂಟೂ ಇಲ್ಲದೇನೆ ಇರುತ್ತೋ ಅದೇ ರೀತಿ ಎಲ್ಲರೊಳಗಿದ್ರೂ ಯಾವ ಅಂಟೂ ಇಲ್ಲದೆ ನಿರ್ಲೇಪಳಾಗಿರುವಂತಹ ಚೈತನ್ಯ ಅಂತ ಇದರ ಅರ್ಥ. ಹಾಗಾಗಿಯೇ ವಿಷ್ಣು ತತ್ವವನ್ನು ಧ್ಯಾನಿಸುವ ಪ್ರಸಿದ್ಧ ಶ್ಲೋಕವೊಂದರಲ್ಲಿ, ಅಂದರೆ ಧ್ಯಾನ ಶ್ಲೋಕ ಇದೆಯಲ್ಲ ವಿಷ್ಣು ಸಹಸ್ರನಾಮದ್ದು, ಅದರಲ್ಲಿ ವಿಶ್ವಾಧಾರಂ ಗಗನ ಸದೃಶಂ ಅಂತ ಬರುತ್ತೆ ಅಲ್ವಾ. ಈ ಬ್ರಹ್ಮಾಂಡ ನಾಶವಾದ ಮೇಲೂ ಕೂಡ ಈ ಆಕಾಶ ಹೇಗೆ ನಿರ್ಲೇಪವಾಗಿ ಶಾಶ್ವತವಾಗಿ ಉಳಿತದೋ ಹಾಗೆ ಆಕಾಶಕ್ಕಿಂತ ಸೂಕ್ಷ್ಮವಾಗಿ ಆಕಾಶವೆಲ್ಲವನ್ನು ವ್ಯಾಪಿಸಿರುವ ಶಾಶ್ವತ ತತ್ವ ಇವಳು ಅಂಥವಳು ಈ ಆಕಾಶದಲ್ಲಿ ನೆಲೆಯಾಗಿದ್ದಾಳೆ ಅಂತ ಈ ಗಗನಾಂತಸ್ಥ ಅನ್ನೋ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ಗರ್ವಿತ. ಇದರ ಅರ್ಥ ಗರ್ವಿತಳಾಗಿರುವವಳು, ಕರ್ತೃತ್ವದ ಅಭಿಮಾನ ಉಳ್ಳವಳು ಅಂತ ಈ ನಾಮ ಹೇಳ್ತಾ ಇದೆ. ಈ ಸೃಷ್ಟಿಯನ್ನು ಈ ಚೈತನ್ಯ ತತ್ವ ಮಾಡುವಾಗ ನಾನು ಈ ಸೃಷ್ಟಿ ಮಾಡ್ತೇನೆ ಅನ್ನೋ ಕರ್ತೃತ್ವದ ಅಭಿಮಾನ, ಅದನ್ನು ಸೂಕ್ಷ್ಮ ಅಹಂಕಾರ ಅಂತ ಕರೀತಾರೆ. ಇದು ಇಲ್ಲದೆ ಇದ್ದರೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ರಜೋಗುಣ ಪ್ರಧಾನವಾದಂಥ ಗುಣ. ಬ್ರಹ್ಮದೇವ ಸೃಷ್ಟಿ ಮಾಡುವಾಗ ಈ ರಜೋಗುಣ ಪ್ರಧಾನವಾಗಿರ್ತಾನೆ. ಅದರನ್ನೇ ಇಲ್ಲಿ ಗರ್ವಿತ ಅನ್ನೋ ನಾಮದಿಂದ ಹೇಳಲಾಗ್ತಾ ಇದೆ. ಸೃಷ್ಟಿಗೆ ಪೂರಕವಾದ ಕರ್ತೃತ್ವವನ್ನು ಹೊಂದಿರುವವಳು ಅಂತ ಇದಕ್ಕೆ ಅರ್ಥ. ಅಥವಾ ಬ್ರಹ್ಮನ ರೂಪದಲ್ಲಿರುವವಳು ಅಂತಲೂ ತಗೋಬಹುದು. ಯಾಕೆಂದರೆ ಬ್ರಹ್ಮಾಣಿ ಅಂತ ನಾಮ ಇದೆಯಲ್ಲ, ಆ ರೂಪದಲ್ಲಿದ್ದು ಕರ್ತೃತ್ವದ ಸೂಕ್ಷ್ಮಾಹಂಕಾರವನ್ನು ಹೊಂದಿದವಳು ಅಂತ ಈ ನಾಮವನ್ನು ಅರ್ಥೈಸಬಹುದು. ಜೊತೆಗೆ ಇನ್ನೊಂದು ಅರ್ಥ ಇದೆ. ಈ ಅಹಂಕಾರಿಗಳಲ್ಲಿ, ದೈತ್ಯರಲ್ಲಿ ಅಹಂಕಾರವನ್ನು ದಿನದಿಂದ ದಿನಕ್ಕೆ ಹೆಚ್ಚಿಸುವವಳು ಕೂಡ ಇದೇ ಚೈತನ್ಯ ತತ್ವವೇ. ಅದೇ ಅಹಂಕಾರವೇ ಅವರ ವಿಪರೀತ ಗುಣಕ್ಕೆ ಎಡೆ ಮಾಡಿಕೊಟ್ಟು ಅವರ ನಾಶಕ್ಕೆ ಅವರ ಅಹಂಕಾರವೇ ಕಾರಣವಾಗುವಂತೆ ಮಾಡುವವಳು ಕೂಡ ಇದೇ ಚೈತನ್ಯವಾದ್ದರಿಂದ ಗರ್ವಿತ ಅನ್ನುವಂಥ ನಾಮ ಶ್ರೀಮಾತೆಗೆ.
ಗಾನಲೋಲುಪ ಅಂತ ಮುಂದಿನ ನಾಮ. ಗಾನಲೋಲುಪ ಅಂದರೆ ಗಾಯನದಲ್ಲಿ ಆಸಕ್ತಿ ಉಳ್ಳವಳು ಅಂತ. ಎಲ್ಲ ರೀತಿಯ ಗಾಯನದಲ್ಲೂ ಇವಳಿಗೆ ಆಸಕ್ತಿ, ಒಟ್ಟಿನಲ್ಲಿ ಸಂಗೀತದಲ್ಲಿ ಆಸಕ್ತಿ, ಅದು ತಂತಿವಾದ್ಯದ ಪ್ರಕಾರವಾಗಲಿ ಅಥವಾ ಮೌಖಿಕ ಗಾಯನವಾಗಲಿ ಎರಡೂ ಕೂಡ ಇವಳು ಇಷ್ಟಪಡ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಈ ಎರಡೂ ಪ್ರಕಾರದ ನಾದದಲ್ಲಿ ಅಥವಾ ಈ ಎರಡೂ ಪ್ರಕಾರದ ಸಂಗೀತದಲ್ಲಿ ಅದು ಆ ಸಾಧಕನ ಹೃದಯದಿಂದ ಹೊರಟು ಇನ್ನೊಂದು ಹೃದಯವನ್ನ ಮುಟ್ಟಿದರೆ ಮಾತ್ರ ಆ ಗಾನವನ್ನ ಅಥವಾ ಆ ನಾದವನ್ನ ದೈವಿಕವಾದದ್ದು ಅಂತ ಕರೆಯುವಂಥದ್ದು. ಹಾಗಾಗಿ ಆ ರೀತಿ ದೈವಿಕವಾದಂಥ ಸಂಗೀತ ಅಥವಾ ನಾದದಲ್ಲಿ ಇವಳು ಆಸಕ್ತಿಯುಳ್ಳವಳು ಅಂತ ಈ ನಾಮ ಹೇಳ್ತಾ ಇದೆ. ಅಂದರೆ ಗಾಯನ ವಿದ್ಯೆಯಾದರೂ ತಂತಿವಾದ್ಯದ ವಿದ್ಯೆಯಾದರೂ ಕೂಡ ಈ ಸಂಗೀತವನ್ನು ಯಾವ ರೀತಿ ಆರಾಧನೆ ಮಾಡಬೇಕು, ಯಾವ ರೀತಿ ಅದು ದೈವಿಕ ವಿದ್ಯೆಯಾಗಿ ನಮ್ಮನ್ನು ಆ ನಾದದ ಮಟ್ಟಕ್ಕೆ ಏರಿಸ್ತದೆ ಅನ್ನೋ ವಿಷಯವನ್ನು ಈ ಗಾನಲೋಲುಪ ಅನ್ನೋ ನಾಮ ಹೇಳ್ತಾ ಇದೆ. ಯಾಕೆಂದರೆ ಈ ಗಾನದಲ್ಲಿ ಆಸಕ್ತಿಯುಳ್ಳ ಈ ಮಾತೆಯೇ ಆ ಗಾಯಕರಿಗಾಗಲಿ ಅಥವಾ ಆ ತಂತಿವಾದ್ಯಕ್ಕಾಗಲಿ ಅದರೊಳಗೆ ಆ ಚೈತನ್ಯವನ್ನಿಟ್ಟವಳು ಅವಳೇ. ಹಾಗಾಗಿ ಅದನ್ನು ಮೋಕ್ಷ ಮಾರ್ಗಕ್ಕೆ ಹೇಗೆ ಬಳಸಿಕೊಳ್ಬಹುದು ಅನ್ನೋ ಸಾಧ್ಯತೆಯನ್ನು ಈ ಗಾನಲೋಲುಪ ಅನ್ನೋ ನಾಮ ಹೇಳ್ತಾ ಇದೆ. ಕಲ್ಪನಾರಹಿತ ಅಂತ ಮುಂದಿನ ನಾಮ. ಇದರ ಅರ್ಥ ಕಲ್ಪನೆಗೆ ಸಿಗದವಳು ಅಂತಲೂ ಆಗ್ತದೆ, ಕಲ್ಪನೆ ಇಲ್ಲದವಳು ಅಂತಲೂ ಆಗ್ತದೆ. ನಮ್ಮನ್ನೆಲ್ಲ ಸೃಷ್ಟಿಸಿದ ಅಥವಾ ನಮ್ಮನ್ನೆಲ್ಲ ಕಲ್ಪಿಸಿದ ಮಹಾಚೈತನ್ಯವಾದ ಈ ಮಾತೆಗೆ ಯಾವ ಕಲ್ಪನೆಯೂ ಇಲ್ಲ. ಕಲ್ಪನೆಯಿಂದಲೇ ನಮ್ಮನ್ನೆಲ್ಲ ಸೃಷ್ಟಿಸಿದಾಳೆ. ನಿಜವಾಗಿ ಅವಳು ಶುದ್ಧ ಸ್ವರೂಪಿ, ಅವಳಿಗೆ ಯಾವ ಕಲ್ಪನೆಯೂ ಇಲ್ಲ. ತನ್ನ ಕಲ್ಪನೆಯಲ್ಲಿ ಅವಳು ಆಟ ಆಡ್ತಾ ಇದ್ದಾಳೆ. ಹಾಗಾಗಿಯೇ ಲೀಲಾ ವಿನೋದ ಅಂತ ಈ ಕಲ್ಪನೆ ಅಥವಾ ಈ ಸೃಷ್ಟಿಯನ್ನು ಕರೆಯುವಂಥದ್ದು. ನಮ್ಮ ಯಾವ ಕಲ್ಪನೆಗಳಿಗೂ ಕೂಡ ಅವಳು ನಿಲುಕುವಂಥವಳಲ್ಲ. ಹೀಗಿದ್ದಾಳೆ ಹಾಗಿದ್ದಾಳೆ ಅಂತ ನಾವು ಯಾವ ರೀತಿ ಊಹೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಎಲ್ಲ ಕಡೆ ವ್ಯಾಪಿಸಿಕೊಂಡಂಥ ಈ ಸರ್ವಶಕ್ತಿ ಅಥವಾ ಈ ಸರ್ವವ್ಯಾಪಕ ತತ್ವವಾದ ಈ ಮಾತೆ ಒಂದೇ ರೀತಿ ಇರ್ತಾಳೆ. ಅವಳನ್ನೇ ಆತ್ಮತತ್ವ, ನಮ್ಮೊಳಗೆ ಇರುವಂಥ ಚೈತನ್ಯ ಅಂತ ಕರೆಯುವಂಥದ್ದು. ಈ ಉಳಿದ ಪ್ರಪಂಚವೆಲ್ಲ ಅವಳ ಕಲ್ಪನೆಯ ಪರಿಣಾಮ. ಆಶ್ಚರ್ಯ ಅಂತಂದರೆ ನಾವೆಲ್ಲ ಈ ಮಹಾಶಕ್ತಿಯ ಕಲ್ಪನೆಯ ಸೃಷ್ಟಿಯೇ ಆಗಿದ್ರೂ ಕೂಡ, ಆ ಮಹಾಶಕ್ತಿ ತತ್ವ ನಮ್ಮಲ್ಲೇ ನೆಲೆಸಿದ್ರೂ ಕೂಡ ಅವಳು ಹೇಗಿದ್ದಾಳೆ ಅನ್ನುವಂತಹ ಒಂದು ಕಲ್ಪನೆಯನ್ನು ನಾವು ಮಾಡಲಿಕ್ಕಾಗ್ತಾ ಇಲ್ಲ. ಆದರೆ ನಮ್ಮ ಪ್ರೀತಿಗೆ, ಭಕ್ತಿಗೆ, ಹೃದ್ಭಾವಕ್ಕೆ ಒಲಿದು ಆ ತತ್ವವೇ ಅಥವಾ ಆ ಶಕ್ತಿಯೇ ನಮಗೆ ದರ್ಶನ ಕೊಡಬೇಕು ಹೊರತಾಗಿ ಬೇರೆ ದಾರಿಯೇ ಇಲ್ಲ. ಅವಳೇ ಸಕಲ ಪ್ರಪಂಚಕ್ಕೆ ಆಧಾರ, ಆಶ್ರಯ, ಆಲಂಬನ ಎಲ್ಲವೂ ಕೂಡ. ನಮಗೆ ನಮ್ಮ ಕಲ್ಪನೆಗಳಿಗೆ ಅವಳು ಎಟಕುವವಳಲ್ಲ. ಅವಳಿಗೆ ಯಾವ ಕಲ್ಪನೆಯೂ ನಿಜವಾಗಿ ಇಲ್ಲವೇ ಇಲ್ಲ. ಶುದ್ಧ ಸ್ವರೂಪಿ ಅಂತ ಗೊತ್ತಾಗಿ ನಾವು ನಮ್ಮ ಶುದ್ಧ ಸ್ವರೂಪದಲ್ಲಿ ಇಳಿದು ನಿಲ್ಲಲಿ, ಶುದ್ಧ ಸ್ವರೂಪವನ್ನು ಕಂಡುಕೊಳ್ಳಲಿ ಅಂತ ಕಲ್ಪನಾರಹಿತ ಅನ್ನೋ ನಾಮದಿಂದ ವಾಗ್ದೇವಿಯರು ಸ್ತುತಿ ಮಾಡ್ತಾ ಇದ್ದಾರೆ. ಮನುಷ್ಯನಿಗೆ ಮನಸ್ಸಿನ ಯಾವ ಕಲ್ಪನೆಯೂ ಯೋಚನೆಯೂ ಇಲ್ಲದೆ ನಿರಾಳವಾಗಿರುವ ಶುದ್ಧ ಸ್ಥಿತಿಯಲ್ಲಿ ಆ ಮಾತೆ ದರ್ಶನವನ್ನು ಕೊಡ್ತಾಳೆ ಅಂತ ಜ್ಞಾನಿಗಳ ಮಾತು. ಈ ವಿಷಯವನ್ನು ನಾವು ನಮ್ಮೊಳಗೆ ವಿಚಾರಿಸಿ ಆಮೇಲೆ ಆ ಕಲ್ಪನಾರಹಿತ ಸ್ಥಿತಿಯಲ್ಲಿ ನಿಲ್ಲಿಕ್ಕಾಗ್ತದ ಅಂತ ನೋಡಬೇಕು ಅಂತ ಈ ನಾಮ ಹೇಳ್ತಾ ಇದೆ. ಕಾಷ್ಠ ಅಂತ ಮುಂದಿನ ನಾಮ. ಕಾಷ್ಠ ಅಂತಂದರೆ ಇದು ಕಾಲದ ಒಂದು ಸಣ್ಣ ವಿಭಾಗ. ನಿಮೇಷ ಅಂತ ಈ ಕಾಲವನ್ನು ಕರೀತಾರೆ. ಅಂದರೆ ಕಣ್ರೆಪ್ಪೆ ಒಂದು ಸಲ ಮುಚ್ಚಿ ತೆಗೆದು ಆಗುವಾಗ ಎಷ್ಟು ಹೊತ್ತಾಗ್ತದೋ ಅದಕ್ಕೆ ನಿಮೇಷ ಅಂತ ಕರೀತಾರೆ. ಈ ರೀತಿ 18 ಸಲ ಈ ಕಣ್ರೆಪ್ಪೆ ಬಡಿದುಕೊಳ್ಳುವ ಕಾಲವನ್ನು ಕಾಷ್ಠ ಅಂತ ವಿಭಾಗ ಮಾಡಿದ್ದಾರೆ. ಈ ಕಾಷ್ಠ ಅನ್ನುವ ಕಾಲ ರೂಪದಲ್ಲಿರುವಂಥವಳು ಈ ಮಾತೆ ಅಷ್ಟು ಸೂಕ್ಷ್ಮವಾದವಳು ಅಂತ ಈ ನಾಮ ಹೇಳ್ತಾ ಇದೆ. ಇನ್ನೊಂದು ಅರ್ಥ ಈ ಕಾಷ್ಠ ಅನ್ನೋ ನಾಮಕ್ಕಿದೆ, ಎಲ್ಲವನ್ನೂ ಮೀರಿ ನಿಂತಿರುವ ಉತ್ಕೃಷ್ಟವಾದ ತತ್ವ ಇವಳು ಅಂತ ಈ ನಾಮ ಹೇಳ್ತಾ ಇದೆ. ಸರ್ವೋತ್ತಮಳು ಅಂತ ಅಂದರೆ ಕಾಲದ ಒಂದು ಸಣ್ಣ ವಿಭಾಗದಿಂದ ಹಿಡಿದು ಅನಂತ ಕಾಲದವರೆಗೆ ನೆಲೆಸಿರುವ ಸರ್ವೋತ್ತಮ ತತ್ವವೇ ಈ ಜಗನ್ಮಾತೆ ಅಂತ ಈ ನಾಮ
ಹೇಳ್ತಾ ಇದೆ. ಇನ್ನು ಮುಂದಿನ ನಾಮ ಕಾಂತ. ಕಾಂತ ಅಂದರೆ ಪತ್ನಿ ಅಂತ ಅರ್ಥ, ಮತ್ತು ಸುಂದರ ಸುಮನೋಹರವಾಗಿ ಸೆಳೆಯುವವಳು ಅಂತ ಅರ್ಥ. ಪರಬ್ರಹ್ಮ ಸ್ವರೂಪಿಣಿಯಾದ ಈ ದೇವಿ ಎಲ್ಲರ ದುಃಖವನ್ನು ನಾಶ ಮಾಡಿ, ಅಂದರೆ ಆರಾಧನೆ ಮಾಡುವಂಥವರ ದುಃಖವನ್ನು ನಾಶ ಮಾಡಿ ಸುಂದರ ಸುಮನೋಹರವಾಗಿ ತನ್ನೊಳಗೆ ಒಳಗೆ ನಿತ್ಯ ನಿತ್ಯ ಸೆಳೆಯುವಂಥ ಪರಬ್ರಹ್ಮ ತತ್ವ ಅಂತ ಈ ನಾಮದ ಅರ್ಥ ಆಗ್ತದೆ. ಒಂದು ಸಲ ಈ ಆತ್ಮಜ್ಞಾನದ ಕಡೆಗೆ ಮುಖ ಮಾಡಿದ ಸಾಧಕನಿಗೆ ಆ ಆತ್ಮಜ್ಞಾನದ ರುಚಿ ಸಿಕ್ಕಿದ್ರೆ ಉಳಿದದ್ದು ಎಲ್ಲವೂ ನಗಣ್ಯ ಆಗ್ತದೆ. ಆ ರುಚಿಯನ್ನು ಕೊಟ್ಟು ಅವನನ್ನು ತನ್ನೊಳಗೆ ನಿಧಾನಕ್ಕೆ ಸೆಳೆಯುವಂಥವಳು ಅಂತ ಈ ನಾಮ ಹೇಳ್ತಾ ಇದೆ. ಹಾಗಾಗಿಯೇ ಕಾಂತಾ ಸಂಹಿತ ಅಂತ ಒಂದು ಸಂಭಾಷಣೆಯ ವಿಧಾನ ಇದೆ. ಕಾಂತಾ ಸಂಹಿತ ಅಂತಂದರೆ ಕಾಂತೆಯಂತೆ ಮಧುರ ಮನೋಹರವಾಗಿ ಸಂಭಾಷಿಸುವ ರೀತಿ ಅಂತ ಅದು. ಆ ರೀತಿ ಆಕರ್ಷಣೆ ಇದೆ ಆ ಸಂಹಿತ ಅಥವಾ ಆ ಸಂವಾದದಲ್ಲಿ ಅಂತ ಕಾಂತಾ ಸಂಹಿತ ಅನ್ನೋ ವಿವರಣೆಯನ್ನು ಕೊಡಬಹುದು. ಅದೇ ರೀತಿ ಇವಳು ಕಾಂತ, ಆ ರೀತಿ ನಮ್ಮ ಮನಸ್ಸನ್ನು ಒಳಗೆ ಸೆಳೆದುಕೊಳ್ಳುವವಳು ಅಂತ ಈ ನಾಮ ಹೇಳ್ತಾ ಇದೆ. ಕಾಂತಾರ್ಧ ವಿಗ್ರಹ ಅಂತ ಮುಂದಿನ ನಾಮ. ಕಾಂತನನ್ನೇ ಅರ್ಧ ಶರೀರವಾಗಿಸಿಕೊಂಡವಳು. ಈ ಪರಶಿವ ತತ್ವದ ಅರ್ಧ ಭಾಗವೇ ಇವಳಾದ್ದರಿಂದ ಅರ್ಧನಾರೀಶ್ವರ ತತ್ವದಲ್ಲಿ ಇವಳು ಶಿವಶರೀರದ ನಾರೀ ಭಾಗವಾದ್ದರಿಂದ ತನ್ನೊಡೆಯನ ದೇಹದ ಅರ್ಧ ಭಾಗವೇ ಆಗಿರುವುದರಿಂದ ಇವಳಿಗೆ ಕಾಂತಾರ್ಧ ವಿಗ್ರಹ ಅನ್ನುವಂಥ ನಾಮ. ಪುರುಷ ತತ್ವ ಪ್ರಕೃತಿ ತತ್ವದೊಡನೆ ಸೇರಿದಾಗ ಈ ಎರಡರ ಮಿಲನದಿಂದ ಈ ಜಗತ್ತು ಅಂತ ಈ ನಾಮ ಹೇಳ್ತಾ ಇದೆ. 161ನೇ ಶ್ಲೋಕ. ಕಾರ್ಯಕಾರಣ ನಿರ್ಮುಕ್ತ ಕಾಮಕೇಲಿತರಂಗಿತ ಕನಕ ತಾಟಂಕ ಲೀಲಾ ವಿಗ್ರಹಧಾರಿಣಿ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಕಾರ್ಯಕಾರಣ ನಿರ್ಮುಕ್ತ. ಇದರ ಅರ್ಥ ಏನು ಅಂದರೆ ಕಾರ್ಯ ಮತ್ತು ಕಾರಣಗಳಿಂದ ನಿರ್ಮುಕ್ತಳಾದವಳು ಅಂತ. ಕಾರ್ಯ ಕಾರಣಗಳೆರಡೂ ಇಲ್ಲದ ಆಂತರಂಗಿಕ ಸ್ವರೂಪ ಮಾತ್ರವಿವಳು. ಅಂದರೆ ಅವಳು ಕಾರ್ಯವೂ ಅಲ್ಲ ಕಾರಣವೂ ಅಲ್ಲ. ಈ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಕಾರ್ಯ ಕಾರಣ ಭಾವದಿಂದಲೇ ಸೃಷ್ಟಿಯಾಗಿದೆ. ಅವಳು ಮಾತ್ರ ಕಾರ್ಯವೂ ಅಲ್ಲ ಕಾರಣವೂ ಅಲ್ಲ ಅಂತ ಈ ನಾಮ ಹೇಳ್ತಾ ಇದೆ. ಇದಕ್ಕೊಂದು ಉದಾಹರಣೆ ಕೊಡೋದಾದರೆ ಗಡಿಗೆ. ಈ ಗಡಿಗೆ ಆಕಾರವನ್ನು ತಳೆದಿರ್ತದಲ್ಲ, ಹಾಗಾಗಿ ಅದು ಕಾರ್ಯ. ಇದಕ್ಕೆ ಕಾರಣ ಯಾವುದು? ಮಣ್ಣು. ಮಂಜುಗಡ್ಡೆಯನ್ನು ತಗೊಳ್ಳೋದಾದರೆ ಮಂಜುಗಡ್ಡೆ ಕಾರ್ಯ, ಅದಕ್ಕೆ ನೀರು ಕಾರಣ. ಕಾರಣದಿಂದಲೇ ಈ ಕಾರ್ಯದ ಸೃಷ್ಟಿಯಾಗಿರ್ತದೆ. ಕಾರಣವಿಲ್ಲದೆ ಯಾವ ಕಾರ್ಯವೂ ಕೂಡ ಆಗೋದೇ ಇಲ್ಲ. ಕಾರ್ಯದಲ್ಲೇ ಕಾರಣವೂ ಕೂಡ ಹುದುಗಿಕೊಂಡಿರ್ತದೆ. ಕಾರಣದ ಇನ್ನೊಂದು ವ್ಯವಸ್ಥಿತ ರೂಪವೇ ಕಾರ್ಯ ಅಂತ ಹೇಳ್ಬೋದು. ಈ ರೀತಿ ಪ್ರಪಂಚದಲ್ಲಿ ಎಲ್ಲ ವಸ್ತುಗಳು ಜೀವರಾಶಿಗಳೂ ಕೂಡ ಕಾರ್ಯ. ಇವುಗಳ ಮೂಲ ಕಾರಣ ಏನಿದೆ ಅದನ್ನು ಪ್ರಕೃತಿ ಶಕ್ತಿ ಅಂತ ಕರಿತೀವಿ, ಅಥವಾ ಮೂಲ ಪ್ರಕೃತಿ ಅಂತ ಕರಿತೀವಿ. ಆ ಮೂಲ ಪ್ರಕೃತಿ ಶಕ್ತಿಯಿಂದಲೇ ನಾವೆಲ್ಲರೂ ಕೂಡ ಸೃಷ್ಟಿಯಾದವರಾದ್ದರಿಂದ ನಾವೆಲ್ಲರೂ ಕಾರ್ಯ. ಅಂದರೆ ಈ ಪ್ರಪಂಚವೆಲ್ಲವೂ ಕೂಡ ಕಾರ್ಯ. ನಮ್ಮನ್ನ ಸೃಷ್ಟಿಸಿದ ಪ್ರಕೃತಿ ಶಕ್ತಿ ಕಾರಣ. ಈ ಕಾರ್ಯ ಕಾರಣ ಎರಡೂ ಭಾವದಿಂದ ಮುಕ್ತವಾದಂಥ ಆತ್ಮತತ್ವ ಏನಿದೆ, ಸತ್ಯತತ್ವ ಏನಿದೆ, ಅದನ್ನೇ ನಾವು ಜಗನ್ಮಾತೆ ಅಂತ ಕಾಣೋದು. ಜಗನ್ಮಾತೆ ಅಂತ ಈಗ ಆರಾಧನೆ ಮಾಡುವಂಥದ್ದು. ಹಾಗಾದರೆ ಈ ಕಾರ್ಯ ಕಾರಣಗಳು ಏನು? ಅದು ಈ ಆತ್ಮತತ್ವವೇ ಚೈತನ್ಯವಾಗಿ ಸೃಷ್ಟಿಸಿದಂತಹ ಕಲ್ಪನೆ. ಅದರನ್ನೇ ಹಿಂದಿನ ನಾಮ ಹೇಳಿತ್ತು ಅಲ್ವಾ, ಕಲ್ಪನಾರಹಿತ ಅನ್ನೋ ನಾಮದಲ್ಲಿ ಬಂದಿತ್ತಲ್ಲ, ಕಲ್ಪನೆ ಇಲ್ಲದ ಶುದ್ಧ ಸ್ವರೂಪಿಯವಳು ಅಂತ. ಅದನ್ನೇ ಈ ಕಾರ್ಯಕಾರಣ ನಿರ್ಮುಕ್ತ ಅನ್ನೋ ನಾಮವೂ ಕೂಡ ಪ್ರಕಾರಾಂತರವಾಗಿ ಅದನ್ನೇ ಹೇಳ್ತಾ ಇದೆ. ನಮ್ಮೊಳಗೆ ಕಾರ್ಯ ಕಾರಣ ಎರಡೂ ಭಾವದಿಂದ ಹೊರತಾಗಿ ಶುದ್ಧ ಸ್ವರೂಪವಾದ ನಾನೂ ಅನ್ನುವಂಥದ್ದಿದೆಯಲ್ಲ, ಆ ನಾನುವೇ ಆತ್ಮತತ್ವ, ಅದೇ ಶ್ರೀಮಾತೆ ಅನ್ನೋದಾಗಿ ಈ ನಾಮಗಳಿಂದ ನಾವು ತಿಳಿದುಕೊಳ್ಳಬಹುದು. ಕಾಮಕೇಲಿತರಂಗಿತ. ಈ ನಾಮದ ಅರ್ಥ ಕಾಮೇಶ್ವರನ ಕ್ರೀಡಾ ವಿಲಾಸ ತರಂಗಗಳಿಂದ ಕೂಡಿದವಳು ಅಂತ. ಕಾಮೇಶ್ವರ ಅಂತಂದರೆ ಶಿವ. ಕಾಮೇಶ್ವರಾದ ಶಿವನ ಕ್ರೀಡಾ ವಿಲಾಸ ಅಂತಂದರೆ
ಈ ಪ್ರಪಂಚವನ್ನು ರಚಿಸೋದು, ಇದರ ರಕ್ಷಣೆ ಮಾಡೋದು ಮತ್ತು ಲಯವನ್ನು ಮಾಡುವಂಥ ಮಹಾದ್ಭುತ ಕ್ರೀಡೆ ಲೀಲಾ ವಿನೋದ. ಇದರಲ್ಲಿ ಮತ್ತೆ ಮತ್ತೆ ಈ ಮೂಲ ಪ್ರಕೃತಿ ಪ್ರವೃತ್ತಳಾಗ್ತಾ ಇರ್ತಾಳೆ. ಈ ಮೂಲ ಪ್ರಕೃತಿಯನ್ನು ಇಟ್ಕೊಂಡೇ ಈ ಈಶ್ವರ ಅಥವಾ ಈ ಕಾಮೇಶ್ವರ ಸೃಷ್ಟಿ ಮಾಡೋದು. ಮೂಲ ಪ್ರಕೃತಿಯೇ ಈ ಪ್ರಪಂಚಕ್ಕೆ ಮೂಲ ವಸ್ತು. ಹಾಗಾಗಿ ಆ ಕಾಮೇಶ್ವರನ ಕ್ರೀಡಾ ವಿಲಾಸದ ತರಂಗಗಳಿಂದ ಕೂಡಿದ ಪ್ರಕೃತಿ ಶಕ್ತಿ ಇವಳು ಅಂತ ಈ ನಾಮ ಹೇಳ್ತಾ ಇದೆ. ಕನತ್ ಕನಕ ತಾಟಂಕ ಅಂತ ಮುಂದಿನ ನಾಮ. ಪ್ರಕಾಶಮಾನವಾದ ಸ್ವರ್ಣ ಕರ್ಣಾಭರಣ ಉಳ್ಳವಳು, ಹೊಳೆಯುತ್ತಿರುವ ಚಿನ್ನದ ಓಲೆಗಳಿಂದ ಪರಿಶೋಭಿಸುತ್ತಿರುವವಳು ಈ ಮಾತೆ ಅಂತ ಅಲಂಕಾರಿಕವಾದಂಥ ವರ್ಣನಾತ್ಮಕವಾದಂಥ ನಾಮ ಇದು. ಸೂರ್ಯ ಹಾಗೂ ಚಂದ್ರರೇ ಈ ಜಗನ್ಮಾತೆಯ ಕರ್ಣಾಭರಣಗಳು. ಆಕಾಶವೇ ಅವಳ ಜ್ಞಾನ ಶರೀರ. ಆ ದೇವಿಗೆ ಸೂರ್ಯ ಮತ್ತು ಚಂದ್ರರೇ ಕಿವಿಯೋಲೆಗಳು. ಒಂದು ಓಲೆಯ ಕಾಂತಿಯಿಂದ ಹಗಲು, ಅದು ಸೂರ್ಯನ ಬೆಳಕು ಮತ್ತು ಶಾಖವನ್ನು ನೀಡುವಂಥದ್ದು ಆ ಓಲೆ. ಇನ್ನೊಂದು ಓಲೆಯ ಕಾಂತಿಯಿಂದ ರಾತ್ರಿ, ಅದು ಬೆಳಕಿನ ತಂಪಾದ ಬೆಳದಿಂಗಳು ಈ ಜಗತ್ತನ್ನು ಬೆಳಗ್ತಾ ಇರ್ತವೆ. ಇಲ್ಲಿ ಈ ಜಗನ್ಮಾತೆಯ ಕರ್ಣಕುಂಡಲಗಳಾದ ಸೂರ್ಯಚಂದ್ರರು ಮಾನವರ ಬುದ್ಧಿ ಮತ್ತು ಮನಸ್ಸಿಗೆ ಸಂಕೇತ ರೂಪವಾಗಿದ್ದಾರೆ. ಬುದ್ಧಿಯನ್ನು ಸೂರ್ಯ ಅಂತಲೂ ಮನಸ್ಸಿನ ಭಾವನೆಗಳನ್ನು ಚಂದ್ರ ಅಂತಲೂ ಸಂಕೇತ ಮಾಡ್ತಾರೆ. ಈ ರೀತಿ ತನ್ನದೇ ಕಾಂತಿಯಿಂದ ಈ ಪ್ರಪಂಚದಲ್ಲಿ ಹಗಲು ರಾತ್ರಿಗಳನ್ನುಂಟು ಮಾಡ್ತಾ, ತನ್ನದೇ ಧೀಶಕ್ತಿಯ ಪ್ರೇರಣೆಯಿಂದ ನಮ್ಮೊಳಗೆ ಮನಸ್ಸು ಬುದ್ಧಿಗಳನ್ನು ಸದಾ ಪ್ರೇರೇಪಿಸಿ ಕರ್ಮವನ್ನು ಮಾಡಿಸ್ತಾ ಒಳಗೆ ಹೊರಗೆ ಎರಡೂ ಬೆಳಗುತ್ತಿರುವವಳು ಈ ಶ್ರೀಮಾತೆಯೇ ಅನ್ನೋದಾಗಿ ಈ ಶ್ರೀನಾಮದ ಒಳ ಅರ್ಥ. ಮುಂದಿನ ನಾಮ ಲೀಲಾ ವಿಗ್ರಹ ಧಾರಿಣಿ. ಲೀಲೆಗಾಗಿ ಶರೀರವನ್ನು ಧಾರಣೆ ಮಾಡುವಂಥವಳು ಅಂತ ಇದರ ಅರ್ಥ. ಲೀಲೆಗಾಗಿ ಅಂದರೆ ತನ್ನ ವಿನೋದ ವಿಹಾರಕ್ಕಾಗಿ ಅನಾಯಾಸವಾಗಿ ಹೇಗೆ ಸೃಷ್ಟಿ ಸ್ಥಿತಿ ಲಯ ಕಾರ್ಯವನ್ನು ಮಾಡ್ತಾಳೋ ಹಾಗೆಯೇ ತಾನು ಕೂಡ ಶರೀರವನ್ನು ಧರಿಸಿ ಅಂದರೆ ಅವತರಿಸಿ ಬರೋದು ಕೂಡ ಅಷ್ಟೇ ಲೀಲಾಜಾಲವಾಗಿ ಮಾಡುವಂಥವಳು ಈ ಚೈತನ್ಯ ಅಥವಾ ಈ ದೇವಿ ಅಂತ ಈ ನಾಮ ಹೇಳ್ತಾ ಇದೆ. ನಿಜವಾಗಿ ಕೇವಲ ಚೈತನ್ಯ ಮಾತ್ರವಾಗಿರುವಂಥ ತತ್ವಕ್ಕೆ ಯಾವ ಶರೀರವೂ ಇಲ್ಲದ ನಿರಾಕಾರಿ, ಅದು ಯಾವ ಆಕಾರವೂ ಇಲ್ಲ. ಆದರೂ ಕೂಡ ನಾವು ನಾಟಕದ ಪಾತ್ರದಲ್ಲಿ ಬೇರೆ ಬೇರೆ ಪಾತ್ರ ಮಾಡ್ತೀವಲ್ವಾ, ಅದೇ ರೀತಿ ತನ್ನ ಲೀಲೆಗಾಗಿ ತನ್ನ ಮಹಿಮೆಯನ್ನು ತೋರಿಸ್ಲಿಕ್ಕೆ ಈ ಜಗತ್ತನ್ನು ಉದ್ಧರಿಸಲಿಕ್ಕೆ ಅಂತ ಅನಾಯಾಸವಾಗಿ ಆ ಭಗವತ್ ತತ್ವ ತನ್ನ ಸಂಕಲ್ಪ ಮಾತ್ರದಿಂದ ಈ ಭೂಮಿಯ ಮೇಲೆ ಇಳಿದು ಬರುವಂಥದ್ದು. ನಮಗೆಲ್ಲ ಗರ್ಭಾವಾಸದ ಕ್ಲೇಶ, ಜನ್ಮ ದುಃಖ ಇಂಥದ್ದೆಲ್ಲ ಇದೆ. ಆ ಭಗವತ್ ತತ್ವಕ್ಕೆ ಜನ್ಮವೆತ್ತಿದರೂ ಕೂಡ ಈ ಯಾವ ದುಃಖವೂ ಇಲ್ಲ. ಯಾಕೆ ಅಂದರೆ ಈ ಎಲ್ಲ ಲೀಲೆಗಳನ್ನು ನಡೆಸ್ತಾ ಇರ್ತದೆ ಅದು, ಹೊರತಾಗಿ ನಮ್ಮಂತೆ ಕಷ್ಟಗಳನ್ನು ಅನುಭವಿಸದ ನಿರ್ಲೇಪ ತತ್ವ ಅದು. ಹಾಗಾಗಿ ಲೀಲಾ ವಿಗ್ರಹಧಾರಿಣಿ ಅನ್ನುವಂಥ ನಾಮದಿಂದ ಇಲ್ಲಿ ವಾಗ್ದೇವಿಯರು ಈ ಅವತಾರದ ಒಂದು ವಿಶೇಷತೆಯನ್ನು ನಮಗೆ ಕೊಡ್ತಾ ಇದ್ದಾರೆ. ಮತ್ತು ನಾವೂ ಕೂಡ ಅದನ್ನು ಸಾಧನೆ ಮಾಡ್ಕೋಬಹುದು ಅಂತ ಒಳ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಈ ಭಗವತ್ ತತ್ವವನ್ನು ಆತ್ಮಜ್ಞಾನಪೂರ್ವಕವಾಗಿ ನಾವು ಸಮೀಪಿಸಿದರೆ ಆ ಭಗವತ್ ತತ್ವವೇ ಅಂದರೆ ಮನುಷ್ಯನೇ ಮಾಧವನಾಗಬಲ್ಲ, ನರನೇ ನಾರಾಯಣನಾಗಬಲ್ಲ ಅನ್ನೋ ಸೂಚನೆಯನ್ನು ಈ ನಾಮದಿಂದ ನಮಗೆ ವಾಗ್ದೇವಿಯರು ಕೊಡ್ತಾ ಇದ್ದಾರೆ. ಇದನ್ನು ಗಮನಿಸಿಕೊಳ್ಳಬೇಕು. ಮುಂದಿನ ನಾಮಗಳನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.